ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡವನ್ನು ಕಟ್ಟುವ ಕೆಲಸ ಡಾಕ್ಟರ್ ಹಾಮಾನಾಯ್ಕ್ ಅವರು ಬರೆದಿರುವಂಥ ಕನ್ನಡದ ಕುರಿತಾಗಿನ ಒಂದು ಲೇಖನ. ಲೇಖಕರ ಪರಿಚಯವನ್ನು ಮಾಡಿಕೊಡಬೇಕು ಅಂತಾದರೆ, ಡಾಕ್ಟರ್ ಹಾಮಾನ ಎಂದೇ ಪ್ರಸಿದ್ಧರಾಗಿರುವಂಥ ಡಾಕ್ಟರ್ ಹಾರೋಗದ್ದೆ ಮಾನಪ್ಪ ನಾಯಕ್ 1931ರಿಂದ 2001ರವರೆಗೆ ಇವರ ಕಾಲಾವಧಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯವರು ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿಗಳಾಗಿ ಕರ್ತವ್ಯ ನಿರ್ವಹಿಸಿದಂಥವರು. ಕನ್ನಡದ ಕಟ್ಟಾಳು ಎಂದೇ ತಮ್ಮನ್ನು ಗುರುತಿಸಿಕೊಂಡಿದ್ದ ಹಾಮಾನಾಯಕರು ತಮ್ಮ ಅಪಾರ ವಿದ್ವತ್ತಿನಿಂದ, ದಕ್ಷ ಆಡಳಿತ, ಸ್ನೇಹಪರ ಗುಣಗಳಿಂದಾಗಿ ಹೆಸರುವಾಸಿಯಾದಂಥವರು. ಕನ್ನಡದ ಹಲವು ದಿನಪತ್ರಿಕೆಗಳಲ್ಲಿ ಖ್ಯಾತ ಅಂಕಣಕಾರರೆನಿಸಿದ್ದವರು. ತಮ್ಮ ಸಂಪ್ರತಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆಯುವ ಮೂಲಕ ದೇಶದಲ್ಲಿಯೇ ಅಂಕಣ ಬರಹಕ್ಕೆ ಒಂದು ವಿಶೇಷವಾದಂಥ ಮಾನ್ಯತೆಯನ್ನು ತಂದುಕೊಟ್ಟಂಥ ಒಬ್ಬ ಬರಹಗಾರ. 1985ರ ಬೀದರ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಹೌದು. ಕೃತಿಗಳನ್ನು ನೋಡೋದಾದರೆ ಬಾಳ್ನೋಟ, ಸಂಪ್ರತಿ, ಸಲ್ಲಾಪ, ಸಂಭ್ರಮ, ಸೂಲಂಗಿ, ಸಂಪಣ, ಸಂಗತಿ, ನಮ್ಮ ಮನೆಯ ದೀಪ ಮುಂತಾದ 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಬೀದರ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣವನ್ನು ಹಾಮಾನ ಅವರು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟ ಮಾಡಿದ್ದರು. ಕನ್ನಡಕ್ಕಾಗಿ ಆಗಬೇಕಾಗಿರುವ ಕಾರ್ಯಸ್ವರೂಪದ ಸಂಗತಿಗಳತ್ತ ಜನರ ಮತ್ತು ಆಳುವವರ ಗಮನ ಸೆಳೆದಿರುವುದನ್ನು ಮನಗಾಣಬಹುದು. ಅವರು ಚರ್ಚಿಸಿರುವಂಥ ಅನೇಕ ಸಂಗತಿಗಳಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ಸಂಕಲಿಸಿಕೊಟ್ಟಿದ್ದಾರೆ. ಅವು ಏನೇನು ಅನ್ನೋದನ್ನು ಕುರಿತಾಗಿ ನಾವು ನೋಡ್ಕೊತ ಹೋಗೋಣ. ಆರಂಭದಲ್ಲಿ ಲೇಖಕರು ತಮ್ಮ ಕನ್ನಡ ಪ್ರೀತಿಯ ಬಗ್ಗೆ ಹೇಳಿಕೊಂಡಿದ್ದಾರೆ. ಕನ್ನಡ ನನ್ನ ಮೊದಲ ಪ್ರೀತಿ, ಎರಡನೇ ಪ್ರೀತಿಯೂ ಅದೇ, ಆದ್ದರಿಂದ ಇಲ್ಲಿ ಸವತಿ ಮಾತ್ಸರ್ಯಕ್ಕೆ ಎಡೆಯಿಲ್ಲ ಅನ್ನೋದರ ಕುರಿತಾಗಿ. ಕರ್ನಾಟಕದಲ್ಲಿ ಕನ್ನಡದ ಮೇಲಿನ ಅಭಿಮಾನ, ಕನ್ನಡದ ಕುರಿತಾಗಿನ ಪ್ರೀತಿ ಬಹುಶಃ ಎಳವೆಯಿಂದಲೇ ಅವರಿಗೆ ಬಂದಿರುವ ಕಾರಣಕ್ಕಾಗಿ ಅದು ಶ್ರೇಷ್ಠ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯತೆ ಇದೆ. ಸಹಜವಾಗಿ ಬಂದದ್ದವರಿಗೆ ಯಾವುದೋ ಸಂದರ್ಭದಿಂದ ಪ್ರೇರಿತವಾದಂತಹ ವಿಚಾರಗಳಲ್ಲ. ಕನ್ನಡದ ಮೇಲಿನ ಪ್ರೀತಿ ಹೆಚ್ಚಾಗಲಿಕ್ಕೆ ಮಾಸ್ತಿ, ಕುವೆಂಪು, ತೀನಂಶ್ರೀ ಅವರ ಕವಿತೆಗಳು, BM ಶ್ರೀ, ಮುದವೀಡು, ಆಲೂರರ ಮಾತುಗಳು, AR ಕೃಷ್ಣಶಾಸ್ತ್ರಿಗಳ ಅನಕ್ರ ವಿಚಾರಗಳಿಂದ ರೂಪುಗೊಂಡು ಗಾಂಧಿ, ವಿನೋಬಾರವರಂತಹ ಚಿಂತನೆಗಳಿಂದ ಹರಳುಗೊಳ್ಳುವಂತೆ ಮಾಡಿರುವಂಥದ್ದು. ಹೈಸ್ಕೂಲನ್ನು ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದ್ರೆ ಆ ವಿದ್ಯಾರ್ಥಿಯಾಗಿದ್ದಾಗ ಆ ಎಳೆಯ ಮನಸ್ಸಿನ ಮೇಲೆ AR ಕೃಷ್ಣಶಾಸ್ತ್ರಿಗಳ ಹೈದರಾಬಾದ್ ಸಮ್ಮೇಳನದ ಅಧ್ಯಕ್ಷೀಯ ಭಾಷಣವೊಂದು ಇವರ ಕೈಗೆ ಸಿಗ್ತದೆ. ಅದರ ಒಂದು ಭಾಗವನ್ನು ಓದ್ತಾ ಕನ್ನಡಕ್ಕಾಗಿ ಅಥವಾ ಕನ್ನಡದ ಕಾರಣಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಬಿಡುತ್ತಾರೆ. ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಒಂದು ಭಾಗದಲ್ಲಿ ಹೇಳಿರುವುದಿಷ್ಟೇ: ಏನಾದರೊಂದು ದುರಾದೃಷ್ಟದಿಂದ, ಅಂಥ ದುರಾದೃಷ್ಟ ಬಾರದಿರಲಿ, ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಕೆಲವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವು ಆಗಿ ಹೋಗುವುದಾದರೆ ಅದು ಹೊರದೇಶಗಳಲ್ಲಿ ಬದುಕಿರುತ್ತದೆ, ಬಾಳ್ತಾ ಇರುತ್ತದೆ. ಆದರೆ ಕನ್ನಡಿಗರೇ, ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರೂ ಅದನ್ನು ಎತ್ತಿ ಹಿಡಿಯಲಾರರು. ಅದು ಹೋದರೆ ಹೋಗಲಿ ಅನ್ನುವ ಹಾಗಿದ್ದರೆ ಒಂದು ಕಡೆಗೆ ಬಂಗಾಳ ಕೊಲ್ಲಿ ಇದೆ, ಇನ್ನೊಂದು ಕಡೆಗೆ ಅರಬ್ಬಿ ಸಮುದ್ರ ಇದೆ, ಯಾವ ಕಡೆಗೆ ಬೇಕೋ ಆ ಕಡೆಗೆ ಗುಡಿಸಿ ಹಾಕಿಬಿಡಿ. ಇತರ ಭಾಷೆಗಳು ಬಂದು ಒತ್ತರಿಸಿಕೊಂಡು ಬರಲಿ, ಆಕ್ರಮಿಸಿಕೊಳ್ಳಲಿ. ಎಳೆಯ ಮನಸ್ಸಿನ ಮೇಲೆ, ಆ ಹದಿಹರೆಯದ ಮನಸ್ಸಿನ ಮೇಲೆ ಈ ಮಾತುಗಳು ಗಾಢವಾಗಿ ಪರಿಣಾಮವನ್ನು ಬೀರಿದವು. ಹೇಗೆ ಬೌದ್ಧ ಧರ್ಮ ಭಾರತದಲ್ಲಿಯೇ ಹುಟ್ಟು ಭಾರತದಲ್ಲಿಯೇ ಇಲ್ಲದ ಹಾಗಾಯಿತೋ, ಭಾರತವನ್ನು ಬಿಟ್ಟು ಸುತ್ತಮುತ್ತಲ ಪ್ರದೇಶಗಳಲ್ಲೆಲ್ಲ ಹೇಗೆ ಉಳಿಯುವ ಹಾಗಾಯಿತೋ, ಹಾಗೆಯೇ ಸಂಸ್ಕೃತವೂ ಆಗಿ ಹೋಯಿತು ಅಂತಾದರೆ ಇನ್ನು ಕನ್ನಡಕ್ಕೆ ಆ ಪರಿಸ್ಥಿತಿ ಬರಲಿಕ್ಕೆ ಭಾಳ ದೂರ ಇಲ್ಲ. ಅಕ್ಕಪಕ್ಕದವರೆಲ್ಲ ಬಂದು ಒತ್ತರಿಸಿಕೊಂಡು ಬರ್ತಾ ಇದ್ದರೆ
ಕನ್ನಡಕ್ಕೂ ಕೂಡ ಅದೇ ಪರಿಸ್ಥಿತಿ ಇರ್ತದೆ. ಆದರೆ ಸಂಸ್ಕೃತವು ಬೌದ್ಧ ಧರ್ಮವು ಆದ ಹಾಗೆ ಕನ್ನಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಕನ್ನಡ ಭಾರತದ ದಕ್ಷಿಣ ದಿಕ್ಕಿನಲ್ಲಿರುವ ಒಂದು ಅಂಗೈ ಅಗಲಷ್ಟು ಜಾಗದಲ್ಲಿ ಬಿಟ್ಟರೆ ಮತ್ತೆಲ್ಲಿಯೂ ಕಾಣಲಿಕ್ಕೆ ಸಿಗೋದಿಲ್ಲ. ಆ ಪುಟ್ಟ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ, ಭಯವನ್ನುಂಟು ಮಾಡ್ತದೆ, ಅಸಹಾಯಕತೆಯನ್ನುಂಟು ಮಾಡ್ತದೆ. ಅವೆಲ್ಲವನ್ನೂ ಕೂಡ ಲೇಖಕರು ಈ ಲೇಖನವನ್ನು ಬರೆಯುವ ಸಂದರ್ಭದಲ್ಲೂ ಅನುಭವಿಸ್ತಾ ಇದ್ರು ಅನ್ನುವಂಥದ್ದು ವಿಶೇಷ. ಕೃಷ್ಣಶಾಸ್ತ್ರಿಗಳಲ್ಲಿ ಸಂಸ್ಕೃತವನ್ನು ಮಾತ್ರ ಬೊಟ್ಟು ಮಾಡಿ ತೋರಿಸಿದ್ರೂ ಕೂಡ ಅದು ಕನ್ನಡಕ್ಕೂ ಕೂಡ ಅನ್ವಯಿಸಿಕೊಳ್ಳುವ ಹಾಗೆ ಸಾಂದರ್ಭಿಕತೆಯನ್ನು ಪ್ರಾತಿನಿಧಿಕವಾಗಿ ಸಂಕೇತಿಸ್ತಾ ಹೋಗುತ್ತದೆ. ಮುಂದೆ ಕನ್ನಡ ತನ್ನತನವನ್ನು ಉಳಿಸಿಕೊಳ್ಳಲು ಲೇಖಕರು ಹೀಗೆ ಹೇಳ್ತಾ ಹೋಗುತ್ತಾರೆ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಯ ಸ್ಥಾನಗಳನ್ನು ಆಕ್ರಮಿಸಿಕೊಳ್ಳುತ್ತಾ ಇವೆ. ಯಾವ ಯಾವ ಭಾಷೆಗೆ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಯಾವತ್ತೂ ಕೂಡ ಮೀರಬಾರದು. ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ ರಾಜ, ರಾಣಿ, ರಾಜಕುಮಾರ ಎಲ್ಲ. ಮಿಕ್ಕ ಯಾವ ಭಾಷೆಯಾದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿರಬೇಕು. ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವಂತಹ ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಗಳು, ಕಚೇರಿಗಳು ಆಯಾಯ ಪ್ರಾದೇಶಿಕ ಭಾಷೆಗಳನ್ನ ಬಳಸೋದ್ರಿಂದ ತಮ್ಮಷ್ಟಕ್ಕೆ ತಾವು ದ್ವೀಪಜೀವಿಗಳಾಗುತ್ತಾರೆ. ದ್ವೀಪಜೀವಿಗಳು ಅಂದ್ರೆ ಸಮುದ್ರದ ನಡುವೆ ಇರಬಹುದಾದಂತಹ ಒಂದು ನಡುಗಡ್ಡೆ. ಆ ನಡುಗಡ್ಡೆಯ ವಿಚಾರದಲ್ಲಿ ನಡುಗಡ್ಡೆಯಲ್ಲಿ ಹೋಗಿ ಬದುಕುವಂತಹ ಪ್ರಯತ್ನವಾದರೆ ಆ ಪ್ರಯತ್ನ ಅಷ್ಟು ಸುಲಭದ್ದಲ್ಲ. ಅದು ಬಳಸಬೇಕಾದರೆ ಆ ಬಳಕೆ ಏನಿದೆಯಲ್ಲ ಅಷ್ಟು ಸುಲಭವಾಗಿ ಬಳಸಿಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಪ್ರಾದೇಶಿಕ ಭಾಷೆಗಳು ಬರದೇ ಇರುವಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ದ್ವೀಪಜೀವಿಗಳಾಗುತ್ತಾರೆ. ದ್ವೀಪಜೀವಿಗಳಂದ್ರೆ ಈ ಕಡೆಗೆ ಪ್ರಾದೇಶಿಕ ಭಾಷೆಯನ್ನು ಅರಿತುಕೊಳ್ಳದೇ ಇರುವಂತಹ ಅಧಿಕಾರಿಗಳೆಲ್ಲ ತಮ್ಮ ಹಿಂದಿಯೋ ಇಂಗ್ಲಿಷ್ನಲ್ಲೋ ಮಾತನಾಡ್ಲಿಕ್ಕೆ ಹೋದ್ರೆ ಪ್ರದೇಶದಲ್ಲಿರುವಂತಹ ಜನರಿಗೆ ಆ ಭಾಷೆ ಅರ್ಥ ಆಗೋದಿಲ್ಲ, ಇವರಿಗೆ ಹೇಳಲಿಕ್ಕಾಗೋದಿಲ್ಲ. ಅಂತಹ ಅನಿವಾರ್ಯತೆಯ ಸಂದರ್ಭ ಒದಗಿ ಬರುತ್ತದೆ. ಆ ಕಾರಣಕ್ಕಾಗಿ ಅವರು ದ್ವೀಪಜೀವಿಗಳಾಗುತ್ತಾರೆ. ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಒಡೆಯದೇ ಒಂದಾಗಿ ಬಾಳಬೇಕು ಅಂತ ಆದ್ರೆ ಎಲ್ಲ ಭಾಷೆಗಳ ಸಮಾನವಾದಂತಹ ಸ್ಥಾನಮಾನ, ಸಮಾನವಾದಂತಹ ಗೌರವ ಅತ್ಯಗತ್ಯ. ಕೇಂದ್ರ ಸರ್ಕಾರ ಯಾವ ರಾಜ್ಯದಲ್ಲಿರ್ತದೆಯೋ ಆ ರಾಜ್ಯದ ಭಾಷೆಯನ್ನ ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು. ಆ ರಾಜ್ಯದಲ್ಲಿರುವಂತಹ ಕೇಂದ್ರ ಸರ್ಕಾರದ ನೌಕರರು ಆ ರಾಜ್ಯದ ಭಾಷೆಯನ್ನ ಬಲ್ಲವರಾಗಿರಬೇಕು. ಹಾಗೊಂದು ವೇಳೆ ಆ ರೀತಿಯ ಭಾಷೆಯನ್ನ ಇಲ್ಲ ಅಂತಾದರೆ ಅವರು ಆವಾಗಲೇ ಹೇಳಿದ ಹಾಗೆ ದ್ವೀಪಜೀವಿಗಳಾಗುತ್ತಾರೆ ಅಥವಾ ಪ್ರತ್ಯೇಕವಾಗಿ ಉಳಿತಾರೆ, ದೂರ ಉಳಿತದೆ ಜನಜೀವನದಿಂದ. ಅಂತಹ ಸಂಸ್ಥೆಗಳೆಲ್ಲವೂ ಕೂಡ ಜನಜೀವನದಿಂದ ಪ್ರತ್ಯೇಕಿಸಲ್ಪಟ್ಟು ದೂರ ಉಳಿದುಕೊಂಡು ಬಿಡುತ್ತದೆ ಎಂದು ರಾಜಮನ್ನಾರ್ ಸಮಿತಿಯ ವರದಿಯೂ ಕೂಡ ಇದನ್ನೇ ಹೇಳಿದೆ. ಆದ್ದರಿಂದ ಭಾಷೆಯ ಸಮಸ್ಯೆ ಕೇಂದ್ರ ರಾಜ್ಯಗಳ ಸಂಬಂಧದಲ್ಲಿ ಬಹಳ ಮುಖ್ಯವಾದಂತಹ ಸಮಸ್ಯೆಯಾಗಿದೆ. ಇಲ್ಲಿ ಯಾವಾಗಲೂ ಕೂಡ ಕೇಂದ್ರ ಸರ್ಕಾರ ಬಳಸಬೇಕಾದದ್ದು ತ್ರಿಭಾಷಾ ಸೂತ್ರದ ಬಳಕೆ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಯಾವುದೇ ಸರ್ಕಾರ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಬಳಸಬೇಕಾದರೆ ಸ್ಥಳೀಯ ಭಾಷೆ ಹಿಂದಿ ಮತ್ತೆ ಇಂಗ್ಲಿಷ್ ಈ ಮೂರೂ ಭಾಷೆಗಳನ್ನ ಬಳಸಿಕೊಂಡ್ರೆ ಇದನ್ನ ತ್ರಿಭಾಷಾ ಸೂತ್ರದ ಬಳಕೆ ಅಂತ ಹೇಳುತ್ತಾರೆ. ಈ ಜನಜೀವನದಿಂದ ಸರ್ಕಾರದ ಎಲ್ಲ ಸಂಸ್ಥೆಗಳು ಅಧಿಕಾರಿಗಳು ದೂರವಾಗಬಾರದು ಅಂತಾದ್ರೆ, ಸರ್ಕಾರದ ಎಲ್ಲ ಕಾರ್ಯಚಟುವಟಿಕೆಗಳು ಜನಸಾಮಾನ್ಯರ ಬಳಿಗೆ ತಲುಪಬೇಕು ಅಂತಾದ್ರೆ ಇಂತಹ ತ್ರಿಭಾಷಾ ಸೂತ್ರದ ಬಳಕೆಯಾಗಬೇಕಾದದ್ದು ಅನಿವಾರ್ಯ ಆಗುತ್ತದೆ, ಬಳಕೆಯಾಗಬೇಕು ಅನ್ನೋದನ್ನು ಕೂಡ ಡಾಕ್ಟರ್ ಹಾಮಾನಾಯಕ್ ಅವರು ಹೇಳುತ್ತಾ ಹೋಗುತ್ತಾರೆ. ಮಾತೃಭಾಷಾ ಶಿಕ್ಷಣದ ಅವಶ್ಯತೆಯ ಕುರಿತು ಲೇಖಕರು ಹೀಗೆ ಹೇಳುತ್ತಾರೆ. ಯಾವ ಭಾಷೆಯ ಹೇರಿಕೆಯೂ ಕೂಡ ಸರಿಯಲ್ಲ, ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದೂ ಕೂಡ ಸರಿಯಲ್ಲ. ಆದರೆ ಇದರಲ್ಲೊಂದು ಔಚಿತ್ಯದ ಪ್ರಶ್ನೆ ಹೇಳುತ್ತದೆ. ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಯನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವಂಥ ಅವಕಾಶಗಳಿರಬೇಕು. ಆ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗ್ತದೆ. ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೇ ಹೋಗದಂತೆ
ನೋಡಿಕೊಳ್ಳುವಂಥ ಜವಾಬ್ದಾರಿಯೂ ಕೂಡ ಸರ್ಕಾರದ್ದಾಗ್ತದೆ. ಇಂಗ್ಲಿಷ್ ಅಥವಾ ಅನ್ಯ ಭಾಷೆಯ ಮೂಲಕವಾಗಿ ಶಿಕ್ಷಣ ಕೊಡಬೇಕು ಅಂತೇಳಿ ದಾಪುಗಾಲಿಡ್ತಾ ಇರುವಂತಹ ಪ್ರಪಂಚದ ಎದುರಿನಲ್ಲಿ ಕನ್ನಡ ಭಾಷೆಯಂಥ ಪ್ರಾದೇಶಿಕ ಭಾಷೆಗಳನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ, ಕನ್ನಡ ಭಾಷೆಯಂತಹ ಪ್ರಾದೇಶಿಕ ಭಾಷೆಗಳನ್ನು ಬೆಳೆಸುವಂತಹ ಜವಾಬ್ದಾರಿ ಕೇವಲ ಸರ್ಕಾರ ಮಾತ್ರ ಅಲ್ಲ, ಜನಸಾಮಾನ್ಯರ ಜವಾಬ್ದಾರಿಯೂ ಕೂಡ ಇದೆ. ಪ್ರಾದೇಶಿಕ ಭಾಷೆಯನ್ನು ಅಥವಾ ಮಾತೃಭಾಷೆಯನ್ನು ಉಳಿಸಿಕೊಂಡು ಕಲಿಸುವಂಥ ಜವಾಬ್ದಾರಿ ಹೇಗೆ ಸರ್ಕಾರದ ಮೇಲಿರ್ತದೆಯೋ ಅಂತಹ ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾಗ್ತದೆ. ಸ್ಥಳೀಯ ಭಾಷೆಯನ್ನು ಕಲಿದೇ ಹೋದರೆ ಹೊರಗಿನಿಂದ ಬಂದವರಿಲ್ಲಿ ದ್ವೀಪ ಜೀವಿಗಳಾಗುತ್ತಾರೆ, ಹಾಗೆಯೇ ಉಳಿಬೇಕಾಗ್ತದೆ. ಈ ರಾಜ್ಯದ ಜನರೊಂದಿಗೆ ಬೆಳೆಯುವುದು ಸಾಧ್ಯವಾಗೋದಿಲ್ಲ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನೂ ಬಳಸುವುದು ಅನಿವಾರ್ಯವಾಗ್ತದೆ. ಪ್ರದೇಶ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದದ್ದಲ್ಲ. ಅವೆರಡೂ ಪೂರಕವಾದಾಗಲೇ ವಿದ್ಯಾರ್ಥಿಗಳು ತಮ್ಮ ಮನೆ ಮತ್ತು ಆವರಣಗಳ ಸ್ಪಷ್ಟವಾದಂಥ ಪರಿಚಯ ಅವರಿಗಾಗ್ತಾ ಹೋಗ್ತದೆ. ಮನೆ ಮತ್ತು ಆವರಣದ ಸ್ಪಷ್ಟವಾದಂಥ ಪರಿಚಯ ಬಹುಶಃ ಇವತ್ತಿನ ದಿನಮಾನಕ್ಕೆ ಬಹಳ ಜ್ವಲಂತವಾಗಿ ಕಣ್ಣೆದುರಿಗೆ ಕಂಡುಬರುವಂತಹ ಒಂದು ವಿಚಾರ. ಯಾಕೆ ಕೇಳಿದರೆ, ಮಾತೃಭಾಷೆ ಮೂಲಕವಾಗಿ ಕಲಿಯಬಹುದಾದ ವ್ಯಕ್ತಿಗಳು ಏನೆಲ್ಲವನ್ನೂ ಕೂಡ ಸಾಧಿಸಬಹುದು, ಎಷ್ಟು ಸಾಧ್ಯವೋ ಅಷ್ಟು ಎತ್ತರಕ್ಕೂ ಕೂಡ ಹೋಗಲಿಕ್ಕೆ ಸಾಧ್ಯ ಇದೆ. ಇಲ್ಲೆಲ್ಲಿಯೂ ಕೂಡ ಮಾತೃಭಾಷೆಯ ಮೂಲಕವಾಗಿ ಕಲಿತು ಅಲ್ಲಿಂದ ನಾವು ಹಿಂಜರಿದಿದ್ದೇವೆ ಅನ್ನುವಂಥ ವಿಚಾರವನ್ನು ಎಲ್ಲಿಯೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಷ್ಠೆಯ ಪ್ರಶ್ನೆಯಾಗಿ ಇಂಗ್ಲಿಷ್ ಭಾಷೆಯ ಕಲಿಕೆ, ಇಂಗ್ಲಿಷ್ ಭಾಷೆಯ ಉಳಿಕೆ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಕಾಡಿದವಾಗ ಬಹುಶಃ ಎಲ್ಲ ವ್ಯಕ್ತಿಗಳಲ್ಲಿಯೂ ಕೂಡ ಕನ್ನಡ ಮತ್ತು ಕನ್ನಡದಂತಹ ಪ್ರಾದೇಶಿಕ ಭಾಷೆಗಳ ಉಳಿಕೆಗೆ ನಿಜವಾದಂಥ ಪ್ರಯತ್ನ ಅನಿವಾರ್ಯ ಅನ್ನುವುದು ಕಾಣುತ್ತದೆ. ಖಂಡಿತ ಇಂಗ್ಲಿಷ್ ನಮಗೆ ಪ್ರಪಂಚಕ್ಕಿರಬಹುದಾದಂತಹ ಕಿಟಕಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಂತೇಳಿ ಅದನ್ನು ತಲೆಯ ಮೇಲೆ ಹೊತ್ತುಕೊಂಡು ಅಡ್ಡಾಡಲಿಕ್ಕೆ ಆಗೋದಿಲ್ಲವಲ್ಲ. ಕಾನ್ವೆಂಟ್ಗಳ ಶಿಕ್ಷಣಗಳಲ್ಲಿ ಹೇಳಿಕೊಡಬಹುದಾದಂಥ ಈ ಗಿಳಿಪಾಠಗಳೇನಿದ್ದಾವೆ, ಆಂಗ್ಲ ಭಾಷೆಯ ಮಾಧ್ಯಮದ ಮೂಲಕವಾಗಿ ಕಲಿಯಬಹುದಾದಂಥ ಈ ಗಿಳಿಪಾಠಗಳೇನಿದ್ದಾವೆ, ಅವೆಲ್ಲವೂ ಕೂಡ ವ್ಯಕ್ತಿಗಳ ಸೀಮಿತತೆಯ ಜ್ಞಾನವನ್ನು ಪಸರಿಸ್ತವೆ ಬಿಟ್ಟರೆ ವೈಶಾಲ್ಯತೆಯನ್ನು ಪ್ರದರ್ಶಿಸಲಿಕ್ಕಾಗೋದಿಲ್ಲ. ಯಾಕೆ ಕೇಳಿದರೆ, ನನ್ನ ಭಾಷೆಯಲ್ಲಿ ನಾನು ಕಲಿತುಕೊಂಡದ್ದು ನನಗೆ ಬೇಗ ಅರ್ಥ ಆಗ್ತಾ ಹೋಗ್ತದೆ. ಬೇರೆ ಭಾಷೆಯಲ್ಲಿ ಕಲಿತುಕೊಂಡದ್ದು ಆ ಭಾಷೆಯನ್ನು ಅರ್ಥೈಸಿಕೊಳ್ಳುವವರೆಗೆ ಸಮಯ ಕಳೆದಿರ್ತೇವೆ. ಒಂದು ರೀತಿಯಲ್ಲಿ ನಮಗೆ ಎಷ್ಟೋ ಜನ ವಿಜ್ಞಾನಿಗಳಿಗೆ, ಎಷ್ಟೋ ಜನ ಈ ಭಾಷಾ ಹೋರಾಟಗಾರರಿಗೆ ಅಥವಾ ಈ ಅರ್ಥೈಸಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಇಂಗ್ಲೀಷ್ ಶಿಕ್ಷಣಕ್ಕೂ ಇಂಗ್ಲೀಷ್ ಮಾಧ್ಯಮಕ್ಕೂ ವ್ಯತ್ಯಾಸ ಗೊತ್ತಿಲ್ಲ. ಇಂಗ್ಲೀಷ್ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡೋದು ಅಂತಂದರೆ ಉಳಿದೆಲ್ಲ ವಿಚಾರಗಳನ್ನು ಕೂಡ ಇಂಗ್ಲೀಷ್ನಲ್ಲಿಯೇ ಅರ್ಥೈಸಿಕೊಳ್ತಾ ಹೋಗಬೇಕು. ಇಂಗ್ಲೀಷ್ ಒಂದು ಭಾಷೆಯನ್ನಾಗಿ ಕಲಿಯಬೇಕು ಅಂತಂದರೆ ಅದೊಂದು ಭಾಷೆ ಮಾತ್ರ, ಉಳಿದೆಲ್ಲವನ್ನು ಕೂಡ ಕನ್ನಡದಲ್ಲಿಯೋ ಅಥವಾ ಪ್ರಾದೇಶಿಕ ಭಾಷೆಯಲ್ಲಿಯೂ ಕಲಿತಾ ಹೋಗಬೇಕಾಗ್ತದೆ. ಇದು ಇವೆರಡರ ನಡುವಿನ ಕಲಿಕೆಯ ಅಂತರವನ್ನು ತಿಳಿಸ್ತಾ ಹೋಗ್ತದೆ. ನಮ್ಮಲ್ಲಿ ಬಹಳ ದೊಡ್ಡ ಮೂಢನಂಬಿಕೆ ಇದೆ. ಮಾತೃಭಾಷೆಯ ಶಿಕ್ಷಣವು ಅಥವಾ ಕನ್ನಡ ಭಾಷೆಯ ಮೂಲಕ ಕಲಿತುಕೊಂಡ್ರೆ ನಾವು ಪ್ರಪಂಚದ ಎತ್ತರದ ಸ್ಥಾನದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಅದೊಂದು ಮೂಢನಂಬಿಕೆಯ ಅಭಿಪ್ರಾಯ, ಎರಡು ಮಾತೇ ಇಲ್ಲ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಿರುವಂಥ ಡಾಕ್ಟರ್ CNR ರಾವ್ ಅವರ ಉದಾಹರಣೆಯನ್ನು ನೋಡ್ತೇವೆ ನಾವು. ಪ್ರತಿಷ್ಠಿತವಾದಂತಹ ಶ್ರೇಷ್ಠವಾದಂತಹ ಪ್ರಶಸ್ತಿಗಳನ್ನು, ಭಾರತ ರತ್ನಂತಹ ಪ್ರಶಸ್ತಿಗಳನ್ನೂ ಕೂಡ ಪಡೆದುಕೊಂಡಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಗಳು. ಬಹುಶಃ ಈ ಅನ್ಯ ಭಾಷೆಗಳ ಮೇಲೆ, ಇಂಗ್ಲೀಷ್ ಅಥವಾ ಇನ್ನಿತರೆ ಭಾಷೆಗಳ ಮೇಲೆ ಮೋಹ ಬೆಳೀಲಿಕ್ಕೆ ಒಂದು ದೃಷ್ಟಿಯಲ್ಲಿ ಪ್ರತಿಷ್ಠೆ ಮೂಲ ಕಾರಣವಾಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಂಗ್ಲೀಷ್ ನಮಗೆ ಪ್ರಪಂಚಕ್ಕಿರುವ ಕಿಟಕಿ ಅನ್ನೋದರಲ್ಲಿ ಯಾವುದೇ ಎರಡು ಮಾತಿಲ್ಲ, ಖಂಡಿತವಾಗಿಯೂ ಇದೆ. ಇಂಗ್ಲೀಷ್ ಭಾಷೆಯನ್ನಾಗಿ ಕಲಿಸಿ ವಿಷಯಗಳನ್ನು ನಮ್ಮ ಭಾಷೆಗಳಲ್ಲಿಯೇ ಕಲಿಬೇಕು ಅನ್ನುವಂಥದ್ದು ಮೂಲತಿರಳು. ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಕ್ಕಳನ್ನು
ಅವರ ಭವಿಷ್ಯವನ್ನು ಉಜ್ವಲವಾಗಿಸಬೇಕು ಅನ್ನುವಂಥ ಆಶಯ ಇರುವಂಥದ್ದು ತಪ್ಪಲ್ಲ. ಅವನು ನ್ಯಾಯವಾಗಿಯೇ ಸರ್ಕಾರಿ ಶಾಲೆಗಳ ಅಸ್ಥಿತಿಯನ್ನು ನೋಡಿ, ಸ್ಥಿತಿಗತಿಗಳ ಅವ್ಯವಸ್ಥೆಯನ್ನು ನೋಡಿ ಖಾಸಗಿ ಶಾಲೆಗಳ ಕಡೆಗೆ ಮುಖ ಮಾಡುವಂಥ ಇರುವುದರಲ್ಲಿ ತಪ್ಪಿಲ್ಲ. ಇಂಗ್ಲೀಷ್ ಮೂಲಕವಾದಂಥ ಶಿಕ್ಷಣ ಕ್ರಮವು ಮಕ್ಕಳನ್ನು ಕುಂಡದ ಗಿಡಗಳನ್ನಾಗಿಸ್ತಾ ಇದೆ ಅನ್ನೋದನ್ನು ವಿವರಿಸ್ತಾರೆ. ಸಹಜವಾಗಿ ಆಕರ್ಷಕ ಅಂತ ಅನಿಸೋದಿಲ್ಲ. ಹಾಗೆ ಗಿಡವನ್ನು ಕುಂಡದಲ್ಲಿ ನೆಟ್ಟಿರುವಂತಹ ಗಿಡ ಹೇಗೆ ತನ್ನ ಬಳಿಯಲ್ಲಿರಬಹುದಾದಂಥ ಕುಂಡದ ಒಳಗಡೆನೇ ಇರಬಹುದಾದಂಥ ಗೊಬ್ಬರ, ನೀರು, ಮಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ಅದಷ್ಟನ್ನೇ ಬೆಳ್ಕೊಳ್ತಿರ್ತದೆಯೋ ಹಾಗಾಗ್ತದೆ ಇಂಗ್ಲೀಷಿನ ಶಿಕ್ಷಣ. ಮಾತೃಭಾಷೆಯ ಶಿಕ್ಷಣ ಹಾಗಲ್ಲ, ಹೊರಗಡೆಯ ಮಣ್ಣಿನಲ್ಲಿ ನೆಟ್ಟಿರುವಂತಹ ಗಿಡದ ತರಹ ಆಗ್ತದೆ. ಬೇರು ವಿಸ್ತಾರವಾಗ್ತಾ ಹೋಗ್ತದೆ. ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ವಿಸ್ತರಿಸಿಕೊಳ್ತಾ ಹೋಗ್ತದೆ. ಎಷ್ಟು ವಿಸ್ತಾರವಾಗಿ ಬೇಕೋ ಅಷ್ಟು ಆಳಕ್ಕೆ ಅಷ್ಟು ವಿಸ್ತಾರವಾಗಿ ವಿಸ್ತರಿಸಿಕೊಳ್ತಾ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಕನ್ನಡ ಭಾಷೆಯ ಮೂಲಕವಾಗಿ, ಮಾತೃಭಾಷೆಯ ಮೂಲಕವಾಗಿ ಶಿಕ್ಷಣವನ್ನು ಕರೆತರೂ ಕೂಡ ಅದೇ ರೀತಿ ಆಗ್ತಾ ಹೋಗ್ತದೆ. ಜ್ಞಾನ ಬೇಕಾದಷ್ಟು ವಿಸ್ತರಿಸಿಕೊಳ್ಳುತ್ತದೆ. ಪ್ರಪಂಚಕ್ಕೆ ಜ್ಞಾನವನ್ನು ಸಂಪಾದಿಸಲಿಕ್ಕೆ ಮಾರ್ಗಗಳು ಲಿಮಿಟೇಷನ್ ಇಲ್ಲ, ಅಲ್ಲಿ ಮಾರ್ಗಗಳ ನಿಯಂತ್ರಣ ಇಲ್ಲ. ಅಲ್ಲಿ ಎಷ್ಟು ವಿಶಾಲವಾಗಿ ಬೇಕೋ ಅಷ್ಟು ವಿಶಾಲವಾಗಿ ಅರಿತುಕೊಳ್ಳುತ್ತಾ ಹೋಗಬಹುದು. ಬೇಸರದ ಸಂಗತಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ರಾಜ್ಯ ಸರ್ಕಾರದ ಉದ್ಯೋಗಗಳನ್ನು, ಖಾಸಗಿ ಉದ್ಯಮದ ಉದ್ಯೋಗಗಳನ್ನು ನೆರೆಹೊರೆಯವರು ಆಕ್ರಮಿಸಿಕೊಳ್ತಾ ಇರುವಂಥದ್ದು ಬಹಳ ದುಃಖದ ಸಂಗತಿ. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗದ ಸಮಸ್ಯೆ ತೀವ್ರವಾಗ್ತದೆ. ನಿಜವಾದಂಥ ಕನ್ನಡಿಗರಿಗೆ ಈ ಉದ್ಯೋಗದ ಸಮಸ್ಯೆಯನ್ನು ಉಳಿಸಿಕೊಂಡು ಆ ಉದ್ಯೋಗದ ಸಮಸ್ಯೆಯನ್ನು ನಿವಾಳಿಸಿ ತನ್ನ ಉದ್ಯೋಗವನ್ನು ತಾನು ಪಡೆದುಕೊಳ್ಳುವಂಥ ಹಂತಕ್ಕೆ ಹೋಗದೇ ಇರುವಂತಹ ಸಂದರ್ಭ ಒದಗಿ ಬರ್ತಾ ಇದೆ. ಒಂದು ವೇಳೆ ಒಂದು ಪ್ರದೇಶದಲ್ಲಿ ಉದ್ಯೋಗವನ್ನು ಪ್ರಾರಂಭಿಸಿದ್ದೇವೆ, ಆ ಪ್ರದೇಶದ ಜನರಿಗೆ ಉದ್ಯೋಗ ಕೊಡಲಿಲ್ಲ ಅಂತಾದರೆ, ಅದರಿಂದ ಅವರಿಗೆ ಉಪಯೋಗ ಇಲ್ಲ ಅಂತಾದರೆ, ಅಲ್ಲಿ ಆ ಉದ್ಯೋಗವನ್ನು, ಆ ಉದ್ಯಮವನ್ನು ಪ್ರಾರಂಭ ಮಾಡಿ ಏನು ಪ್ರಯೋಜನ ಆಗ್ತದೆ? ನೆರೆಹೊರೆಯವರಿಗೋ ಅಥವಾ ಬೇರೆ ಕಡೆಯಿಂದ ಬಂದವರು ಅಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳುತ್ತಾರೆ ಅಂತಾದರೆ ಕನ್ನಡಿಗರು ನಿಜವಾಗಿಯೂ ಅತಂತ್ರ ಸ್ಥಿತಿಗೆ ತಲುಪ್ತಾರೆ. ಈ ವಿಶಾಲತೆಯ ಮನೋಭಾವ ಏನಿದೆಯಲ್ಲ, ಈ ವೈಶಾಲ್ಯತೆಯ ಹೃದಯ ಭಾವ ಏನಿದೆಯಲ್ಲ, ಇದು ಆತ್ಮಹತ್ಯಾಕಾರಿಯಾದಂಥ ಧೋರಣೆಯಾಗ್ತದೆ ಕನ್ನಡಿಗರಿಗೆ. ಬಹುಶಃ ಇವತ್ತಿನ ದಿನಮಾನದಲ್ಲಿ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿಜವಾದಂತಹ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ. ಕುವೆಂಪು ಅವರು ಅವತ್ತೇ ಹೇಳಿದ್ರು, ಬೆಂಗಳೂರಿನಲ್ಲಿ ಕನ್ನಡದ ಪರಿಸ್ಥಿತಿ ಎನ್ನಡ ಎಕ್ಕಡಗಳ ನಡುವೆ ಸಿಲುಕಿ ಗಡಗಡ ಅಂತಿದೆ ಅಂತೇಳಿ. ಅಕ್ಕಪಕ್ಕದಲ್ಲಿರುವಂತಹ ರಾಜ್ಯಗಳ ಜನರೆಲ್ಲರೂ ಕೂಡ ಬೆಂಗಳೂರಿನಂಥ ಪ್ರದೇಶಕ್ಕೆ ಬಂದು ಕನ್ನಡಿಗರು ನಿಜವಾಗಿಯೂ ಅಲ್ಪಸಂಖ್ಯಾತರಾಗುವ ಹಂತಕ್ಕೆ ತಲುಪಿದ್ದೇವೆ. ಇದು ಬಹಳ ದುಃಖಕರವಾದಂತಹ ಸಂಗತಿ. ಮನೆಯಲ್ಲಿರುವಂತಹ ಮನೆಯ ಯಜಮಾನನಿಗೆ ಮನೆಯ ಅಸ್ತಿತ್ವದ ಮೇಲೆ ಹಿಡಿತ ಇಲ್ಲ ಅಂತಾದರೆ ಆ ಮನೆಯಲ್ಲಿ ಉಳಿದು ಅವನಿಗೇನು ಅರ್ಥ ಇರೋದಿಲ್ಲ, ಅವನಿಗೆ ಯಾವುದೇ ರೀತಿಯ ಅಧಿಕಾರವೂ ಕೂಡ ಲಭಿಸೋದಿಲ್ಲ. ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬ್ಬಲಿಗಳಾದರೆ ಇನ್ನು ಆಶ್ರಯವನ್ನು ಹುಡುಕಿಕೊಂಡು ಎಲ್ಲೂ ಹೋಗಬೇಕು? ಅವರ ಸಂಕಷ್ಟಗಳಿಗೂ ಅವರ ತಾಳ್ಮೆಗಳಿಗೂ ಕೂಡ ಒಂದು ಮಿತಿ ಇರ್ತದೆ. ಆ ತಾಳ್ಮೆಯನ್ನು ಅರ್ಥವನ್ನು ಹಚ್ಚಬಾರದು. ಖಂಡಿತ ಬದುಕು ಭಾಷೆಗಿಂತ ದೊಡ್ಡದು ಅಂತ ಹೇಳುತ್ತಾರೆ, ಆದರೆ ಭಾಷೆಯನ್ನು ಬಿಟ್ಟು ಬದುಕಿರೋದಿಲ್ಲ ಅನ್ನೋದನ್ನು ಮಾತ್ರ ಯಾರೂ ಮರಿಬಾರದು. ಎಲ್ಲಿಯವರೆಗೆ ಕನ್ನಡಿಗರ ನಿಜವಾದಂಥ ತಾಳ್ಮೆಗೆ ಒಂದು ಮಿತಿ ಇರ್ತದೆಯೋ ಅಲ್ಲಿಯವರೆಗೆ ಎಲ್ಲ ಸಂದರ್ಭಗಳು ಬರಬಹುದು. ಆ ಮಿತಿಯ ಕಟ್ಟೆ ಒಡೆಯಿತು ಅಂತಾದರೆ ಯಾರೂ ಅವರನ್ನು ತಡಿಲಿಕ್ಕಾಗೋದಿಲ್ಲ. ಲೇಖಕರು ಇದನ್ನು ಎಚ್ಚರಿಸ್ತಾ ಹೋಗುತ್ತಾರೆ. ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಧಾನ ಆಗಿರೋದಿಲ್ಲವೋ, ಎಲ್ಲಿಯವರೆಗೆ ಅದು ನಮ್ಮ ಜನಜೀವನವನ್ನು ತುಂಬಿಕೊಳ್ಳೋದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗೋದಿಲ್ಲವೋ ಅಲ್ಲಿಯವರೆಗೂ ಕನ್ನಡದ ಸಮಸ್ಯೆಗಳು ಇದೇ ರೀತಿ ಇದ್ದೇ ಇರ್ತವೆ ಅನ್ನೋದು ಲೇಖಕರ ಅಭಿಪ್ರಾಯ. ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರೂ ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ. ಕೇವಲ ಸರ್ಕಾರ ಅಥವಾ ಸರ್ಕಾರದ ಮೇಲೆಯೇ ನಾವು ಜವಾಬ್ದಾರಿಯನ್ನು ಹಾಕಿ ಸುಮ್ಮನೆ ಕೂತ್ಕೊಳ್ಳುವ ಹಾಗಿಲ್ಲ, ಜವಾಬ್ದಾರಿಯ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಳುವ ಹಾಗಿಲ್ಲ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕನ್ನಡಿಗನಾಗಬೇಕು. ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ. ಇಲ್ಲದೆ ಹೋದರೆ ಪರಿಹಾರ ದೊರಕಲಿಕ್ಕಿಲ್ಲ. ಕನ್ನಡ ಅನ್ನುವಂಥ ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಮತ್ತು ತೀರಾ ಅಗತ್ಯತೆ ಕಂಡು ಬರ್ತದೆ.
ಕನ್ನಡ ಹೇಳುವುದಕ್ಕೆ ಮಾತ್ರ ಅಲ್ಲ, ಅನುಸರಿಸುವುದಕ್ಕೂ ಕೂಡ ಒಂದೆಷ್ಟೋ ಜನ ತಿಳಿದಿದ್ದೇವೆ ನಾವು. ಅದನ್ನು ಅರ್ಥೈಸಿಕೊಂಡವರು ಎಷ್ಟು ಅನ್ನೋದು ಮಾತ್ರ ಪ್ರಶ್ನೆ ಇದೆ. ನಮ್ಮ ಮಕ್ಕಳನ್ನು ನಾವು ಯಾವ ಶಾಲೆಗೆ ಕಳಿಸ್ತಾ ಇದ್ದೇವೆ ನೋಡಬೇಕು. ನಾವು ಯಾವ ಪತ್ರಿಕೆಗಳನ್ನು ದಿನ ಬೆಳಗಾದರೆ ಓದ್ತೀವಿ. ನಾವು ಬರೆಯುವಂತಹ ಚೆಕ್ಕುಗಳು ಕನ್ನಡದಲ್ಲಿರ್ತವೆಯೋ ಇಂಗ್ಲೀಷ್ನಲ್ಲಿರ್ತವೆಯೋ ಅಂತ ನೋಡ್ತೇವೆ. ಕಾಗದ ಪತ್ರಗಳು ಕನ್ನಡ ಭಾಷೆಯಲ್ಲಿದೆಯೇ ಅಂತ ಪ್ರಶ್ನಿಸ್ಕೊಳ್ಬೇಕಾಗಿದೆ. ನಮ್ಮ ಮನೆಯ ಬೋರ್ಡ್ ಯಾವ ಭಾಷೆಯಲ್ಲಿದೆ ಅನ್ನೋದನ್ನು ನೋಡಬೇಕಾಗಿದೆ. ನಾವು ನೋಡುವ ಯಾವ ಸಿನಿಮಾಗಳನ್ನು ನೋಡ್ತೇವೆ ಅನ್ನೋದನ್ನು ನೋಡಬೇಕು. ನಮ್ಮ ಲೆಟರ್ ಹೆಡ್ಗಳು ಯಾವುದರಿಂದ ಅಚ್ಚಾಗಿರ್ತವೆ ಅನ್ನೋದನ್ನು ನೋಡಬೇಕು. ನಮ್ಮ ಮನೆಯ ಲಗ್ನ ಪತ್ರಿಕೆಗಳು ಅಚ್ಚಾಗಿರುವುದು ಯಾವ ಭಾಷೆಯಲ್ಲಿ ಅನ್ನೋದನ್ನು ವಿಚಾರಿಸಿಕೊಳ್ಳಬೇಕು. ಇಂತಹ ನೂರಾರು ಪ್ರಶ್ನೆಗಳನ್ನು ನಮ್ಮನ್ನು ಕಾಡ್ತಾ ಇರ್ತವೆ. ಇದನ್ನು ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕು ಎಂದಿದ್ದಾರೆ. ಹಾಗೊಂದು ವೇಳೆ ಪ್ರಶ್ನಿಸಿಕೊಂಡಾಗ ಅದರಿಂದ ಬರಬಹುದಾದಂಥ ಉತ್ತರ ನಮ್ಮನ್ನು ಅದು ಚುಚ್ಚದಿದ್ದರೆ ಆಗ ಮಾತ್ರ ನಾವು ಕನ್ನಡದ ಕುರಿತಾಗಿ ಮಾತನಾಡಲಿಕ್ಕೆ ಯೋಗ್ಯತೆಯನ್ನು ಗಳಿಸಿಕೊಂಡಿದ್ದೇವೆ ಎಂದರ್ಥ. ನಿಜವಾದ ಅರ್ಥದಲ್ಲಿ ಹೇಳಬೇಕು ಅಂತಾದರೆ ಕನ್ನಡಿಗರು ಮೊದಲು ಕನ್ನಡದವರಾಗಬೇಕು. ಕನ್ನಡಿಗರೇ ಹೊರ ಪ್ರಪಂಚದವರಾದರೆ ಕನ್ನಡದ ಉಳಿತಾಯಕ್ಕೆ ಅಸ್ತಿತ್ವ ಇರೋದಿಲ್ಲ. ಕನ್ನಡದ ಉಳಿಕೆಗೆ ಎಲ್ಲಿಯೂ ಕೂಡ ಅಸ್ತಿತ್ವ ಕಾಣಿಸೋದಿಲ್ಲ. ಇಂತಹ ಸಂದರ್ಭದವರಿಂದ ದೂರವಾಗಬೇಕು. ಆಗ ಮಾತ್ರ ಬದುಕು ಯಶಸ್ವಿಯಾಗುತ್ತದೆ. ಕನ್ನಡಕ್ಕೂ ಕೂಡ ಜೀವ ಬರ್ತದೆ. ಇರುವಂತಹ ಜೀವ ಚಿಗುರಿಕೊಳ್ಳಲಿಕ್ಕೆ ಪ್ರಾರಂಭ ಆಗುತ್ತದೆ. ಇದು ಲೇಖಕರ ಅಭಿಪ್ರಾಯ. ನಾವೆಲ್ಲರೂ ಮೊದಲು ಕನ್ನಡಿಗರಾಗೋಣ, ಆಮೇಲೆ ಕನ್ನಡವನ್ನು ಉಳಿಸೋಣ ಅನ್ನುವಂಥ ಅಭಿಪ್ರಾಯ ಲೇಖಕರ ಮಾತಿನಲ್ಲಿ ಕಂಡು ಬರ್ತಾ ಹೋಗುತ್ತದೆ.